ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನದ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸುಮಾರು 500ಕ್ಕೂ ಹೆಚ್ಚು ಬಹು ಆಯ್ಕೆ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ಬೋದು, ಯಾವ ಪ್ರಶ್ನೆಗಳು ಬಹು ನಿರೀಕ್ಷಿತವಾಗಿ ಬರ್ತಕ್ಕಂತಹ ಮೋಸ್ಟ್ ಪ್ರಾಬಬಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಕರಿತೇವೆ ನಾವು. ಸೊ ಆ ಹೊತ್ತಿಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಏನಿದೆ ಅಂತಕ್ಕಂಥದ್ದನ್ನು ಇಡೀ ನಿಮಗೆ ಸಮಾಜ ವಿಜ್ಞಾನದ ಸಂಪೂರ್ಣ ಒಂದು ಇದರಲ್ಲಿ ಸಂಬಂಧಪಟ್ಟಂತೆ 500ಕ್ಕೂ ಹೆಚ್ಚು ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬನ್ನಿ ನೋಡೋಣ ಈ ಒಂದು ಪ್ರಶ್ನೆಗಳು ಯಾವ್ಯಾವ ರೀತಿ ಇದೆ ಅಂತಕ್ಕಂಥದ್ದು ನೋಡೋಣ. ಇದು ಕೊನೆ ಎಕ್ಸಾಮ್ ತಯಾರಿಗೋಸ್ಕರ ನಿಮಗೋಸ್ಕರ ಕಳಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಮತ್ತು ನಾಳೆ 2 ದಿವಸ ನಿಮಗೆ ಸಮಯ ಇದೆ, 2 ದಿವಸ ತಯಾರಿಯನ್ನು ಮಾಡ್ಕೊಳ್ತೀರಾ ಅಂತ ತಿಳಿಸ್ತಾ ಈಗ ನೋಡೋಣ ಪ್ರಶ್ನೆಗಳನ್ನು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಬಹು ಆಯ್ಕೆ ಪ್ರಶ್ನೆ ಆದರೆ ಆಪ್ಷನ್ಸನ್ನು ನಿಮಗೆ ಕೊಟ್ಟಿಲ್ಲ, ಆದರೆ ಆಪ್ಷನ್ಸನ್ನು ನೆನಪಿಟ್ಕೋಬೇಕಷ್ಟೇ ನೀವು. ಸೊ ಯಾಕೆಂದರೆ 4 ಆಪ್ಷನ್ಸ್ ಕೊಟ್ಟರೆ ಆ 4 ಆಪ್ಷನ್ಸನ್ನು ನೆನಪಿಟ್ಕೊಳೋದು ಬೇಡ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಆಪ್ಷನ್ ಯಾವುದಿರುತ್ತೆ ಅದು ಮಾತ್ರ ನಿಮ್ಮ ನೆನಪಲ್ಲಿ ಉಳಿಲಿ ಅಂತೇಳಿ ಇಲ್ಲಿ ಕೇವಲ ಒಂದು ಆಪ್ಷನನ್ನು ಮಾತ್ರ ಕೊಟ್ಟಿರ್ತಕ್ಕಂಥದ್ದು, ಆನ್ಸರ್ನ ಮಾತ್ರ ಕೊಟ್ಟಿರೋದು. ಹಾಗಾಗಿ ಇದರ ಜೊತೆಗೆ ಬೇರೆ ಬೇರೆ ಆಪ್ಷನ್ಸನ್ನು ಕೊಡ್ತಾರೆ, ನಿಮಗೆ ಮಾತ್ರ ಇದು ಮಾತ್ರ ನೆನಪಿರಲಿ ಅಂತ ಹೇಳ್ತಾ ಈ ಒಂದು ಆನ್ಸರನ್ನು ನೋಡ್ತಾ ಹೋಗೋಣ. ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಇದು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು. ಕ್ರಿಸ್ತಶಕ 1453ರಲ್ಲಿ ಆಟೋಮನ್ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡರು. ನೋಡ್ರಿ, ಕಾನ್ಸ್ಟಾಂಟಿನೋಪಲ್ ಅಂತಕ್ಕಂಥದ್ದು ನಿಮಗೆ ನೆನಪಿರಬೇಕು, ಅವರು ವಶಪಡಿಸಿಕೊಂಡಂತಹದ್ದು ಯಾವುದು ಅಂತ. ಹಾಗಾಗಿ ಇಲ್ಲಿ ಇಸ್ವಿಯನ್ನು ಎಲ್ಲೂ ಸಹ ಡ್ಯಾಶ್ನಲ್ಲಿ ಆಬ್ಜೆಕ್ಟಿವ್ಸ್ ಅಲ್ಲಿ ಕೇಳೋದಿಲ್ಲ ನಿಮಗೆ. ಹಾಗಾಗಿ ಸೊ ಆ ಒಂದು ಸ್ಥಳವನ್ನು ಕೇಳಿದರೆ. ಸೊ ಅದೇ ರೀತಿ ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಡ್ಯಾಶ್ ಕಂಡಿಡಿದನು, ವಾಸ್ಕೋ ಡಿ ಗಾಮ ಕಂಡಿಡಿದ. ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಡ್ಯಾಶ್ ಯಾವುದು, ಪಾಂಡಿಚೇರಿ ಆಗಿತ್ತು. ಸೊ ಈ ರೀತಿ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ನೋಡ್ತಾ ಹೋಗೋಣ ಎಷ್ಟು ಯಾವ ಬಹು ಆಯ್ಕೆ ಪ್ರಶ್ನೆಗಳಿದಾವೆ ಅಂತ. ನಾನು ಹೇಳಿದೆ ಸುಮಾರು 500ಕ್ಕೂ ಹೆಚ್ಚು ಬಹು ಆಯ್ಕೆ ಪ್ರಶ್ನೆಗಳಿದಾವೆ. ಇವನ್ನೆಲ್ಲವನ್ನು ಸಹ ನೋಡ್ಕೊಂಡಿರಿ, ನಿಮಗೆ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಈಗ ನೋಡೋಣ ಪ್ರಶ್ನೆಗಳನ್ನು.
ಸೊ ವಿದ್ಯಾರ್ಥಿಗಳೇ, ಇದುವರೆಗೆ ನೀವು ಸುಮಾರು 500ಕ್ಕೂ ಹೆಚ್ಚು 513 ಪ್ರಶ್ನೆಗಳನ್ನು ಇಲ್ಲಿ ನೀವು ನೋಡಿದ್ದೀರಿ. ಸೊ ಈ ಒಂದು ಪ್ರಶ್ನೆಗಳನ್ನು ಎಲ್ಲ ಓದ್ಕೊಂಡು ತಯಾರಾಗ್ತಾ ಇರಿ. ಮುಂದೆ ನಿಮಗೆ ನಕ್ಷೆ ಆಧಾರಿತ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ, ನಕ್ಷೆಯಲ್ಲಿ ಯಾವ ರೀತಿ ಯಾವುದನ್ನು ಮಾರ್ಕ್ ಮಾಡಬೇಕು, ಏನೇನನ್ನು ಕೇಳಬಹುದು, ಎಲ್ಲಿ ಮಾರ್ಕ್ ಮಾಡಬಹುದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಪ್ರಶ್ನೆಗಳು ಏನು ಈಗ ಬಹು ಆಯ್ಕೆ ಪ್ರಶ್ನೆಗಳನ್ನು ನೀಡಿದೇವಲ್ಲ, ಇದನ್ನು ತಯಾರು ಮಾಡ್ಕೊಳ್ರಿ. ಇವನ್ನೆಲ್ಲವನ್ನು ಸಹ ನೀವು ನೋಡಿಕೊಂಡು ನೆನಪಲ್ಲಿ ಇಟ್ಕೊಂಡ್ರಿ ಅಂತಂದರೆ ನಿಮಗೆ ಪೂರ್ಣ ಒಂದು ಒಳ್ಳೆಯ ಸ್ಕೋರನ್ನು ಮಾಡ್ಬೋದು ಅಂತ ತಿಳಿಸ್ತಾ, ಸೊ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಕೇಳಿದ್ದೆ, ಕಾಮೆಂಟನ್ನು ಮಾಡಿ ಈ ಒಂದು ವಿಡಿಯೋದನ್ನು ಯಾವ ರೀತಿ ಮಾಡಬಹುದು ಅಂತಕ್ಕಂಥದ್ದನ್ನು ಕಾಮೆಂಟ್ ಮಾಡಬೇಕು ಅಂತ ಕೇಳಿದ್ದೆ. ಕೆಲವರು ಕಾಮೆಂಟ್ ಮಾಡಿದ್ದೀರಿ. ಸೊ ಇನ್ನೂ ಉಳಿದವರು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ರಿ ಅಂತ ಕೇಳ್ಕೊಳ್ತಾ, ಸೊ ಜೊತೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಮುಂದೆ ನಿಮಗೆ ಇದು SLC ಅಷ್ಟೇ ಅಲ್ಲ, ಮುಂದೆ ಕೂಡ ಭಾಳಷ್ಟು PUಗಳಿಗೆ ನೀವು ಹೋದಾಗಲೂ ಸಹ ಈ ವಿಡಿಯೋಗಳು ನಿಮಗೆ ನಮ್ಮ ಚಾನಲ್ದು ಅನುಕೂಲ ಆಗ್ತದೆ. ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆಗಿದ್ದಾಗೆ ಈಗ ನೆಕ್ಸ್ಟ್ SLC ಎಕ್ಸಾಮ್ ಮುಗಿದ ತಕ್ಷಣ ರಿಸಲ್ಟ್ ಬರ್ತದೆ. ರಿಸಲ್ಟ್ದು ಸಹ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ, ಯಾವ ರೀತಿ ನೋಡಬೇಕು ಏನು ಅಂತಕ್ಕಂಥದ್ದನ್ನು. ಹಾಗಾಗಿ ನಮ್ಮ ಜೊತೆ ನೀವು ಇರ್ತೀರಾ ಅಂತ ತಿಳಿತಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ಹೊಸ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಈ ವರ್ಷ SLCಗೆ ಬರ್ತಾ ಇರ್ತಕ್ಕಂತಹ 9th ಪಾಸ್ ಮಾಡಿ ಬರ್ತಾ ಇರ್ತಕ್ಕಂಥ ಮಕ್ಕಳಿಗೆ ಒಂದು ವಾಟ್ಸಪ್ ಗ್ರೂಪನ್ನು ನಾವು ಮಾಡಿದ್ದೇವೆ. ಡಿಸ್ಕ್ರಿಪ್ಷನಲ್ಲಿ ಆ ವಾಟ್ಸಪ್ ಗ್ರೂಪ್ನ ಒಂದು ಇದನ್ನು ನಾನು ಲಿಂಕನ್ನು ಹಾಕಿದ್ದೀನಿ. ನಿಮ್ಮ ಒಂದು ತಮ್ಮ ತಂಗಿ ಯಾರದಾರೋ, ನಿಮಗಿಂತ ಜೂನಿಯರ್ಸ್ ಯಾರಿದ್ದಾರೋ ಅವರಿಗೆ ಆ ಲಿಂಕನ್ನು ಕಳಿಸ್ಕೊಟ್ಟು ಅವರು ಆ ಗ್ರೂಪ್ಗೆ ಸೇರಿಕೊಂಡ್ರೆ ನಾನು ವಿಡಿಯೋಗಳನ್ನು ಅವರಿಗೆ ಸುಲಭವಾಗಿ ತಲುಪಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಕೇಳ್ಕೊಳ್ತಾ, ಸೊ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.